ಚರ್ಚೆ ಮಾಡೋದು. ಆ ಚರ್ಚೆಯಿಂದ ಮಾಡಿ ನೀವು ಮಾಡಿ ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರ ಮುಂದುವರಿಸಿ ಇಲ್ಲ ಮಾಡಿ ಬದಲಾಗಿದೆ. ಅದು ಬರೀ ಚರ್ಚೆ ಅದೇ ಆಗ್ತಾರೆ. ಯಾರ ಮಾಡಿ ಹೇಳಿದ್ರು 25 ನಂತರ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಸಿಎಂ ಜೊತೆ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಗೊತ್ತಿಲ್ಲ. ನಾವೇ ಮಾಡಿ ಅಥವಾ ಇದ್ದವನ್ನ ಮುಂದುವರಿಸಿ ಅವರ ಕಿಸಿಗೆ ಆಗಬೇಕಿಲ್ಲ ಚೇಂಜ್ ಅಂತ ಹೇಳ್ತಾರೆ. ಮುಂದುವರ್ಸಕ್ಕೆ ಅವ್ರಿಗೆ ಬದಲಾಗಿದೆ. ಯಾವ್ದಾರ ಒಂದು ಮಾಡೋದು ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ಹಿಂದುಳಿದ ನಾವು ಇವತ್ತು ಪಕ್ಷಕ್ಕೆ ದೊಡ್ಡ ಪಕ್ಷಕ್ಕೆ ಸಾಧ್ಯ ಒಂದು ಪರ್ಮನೆಂಟ್ ಆಗಿರ್ಬೇಕು. ವರ್ಷ ಪೂರ್ತಿ ಇರ್ತಾರ ಯಾವ್ದು ಗೊತ್ತಿಲ್ಲ. ಯಾರು ಇರ್ತಾರೋ ಬಿಡ್ತಾರ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಯಾಕಂದ್ರೆ ಅಷ್ಟೇ ನಾವು ಫುಲ್ ಪ್ಲೇಜ್ ಬೇಕಾದ್ರೂ ಡಿಮಾಂಡ್ ಅಷ್ಟೇ ನಾವು ಪೂರ್ಣ ಪ್ರಮಾಣದ ಬೇಕು ಅನ್ನೋದಾದ್ರೆ ಸರ್ ಬೇರೆ ಹುದ್ದೆಗಳನ್ನು ತ್ಯಾಗ ಮಾಡಬೇಕು ಅನ್ನೋದು ಅದು ಗೊತ್ತಿಲ್ಲ. ಅದೇನ್ ತ್ಯಾಗ ಮಾಡೋದು ಆ ವಿಷಯ ಗೊತ್ತಿಲ್ಲ. ನಾವು ಬರೀ ಅಧ್ಯಕ್ಷ ಬಗ್ಗೆ ಮಾತಾಡಿದ್ವಿ. ಮಿಕ್ಕಿದೆಲ್ಲ ಅದು ಡೆಲ್ಲಿ ಅವರಿಗೆ ಸಿಎಂ ಅಧ್ಯಕ್ಷ ಬಿಟ್ಕೊಡ್ತಾರೆ. ಅವ್ರು ಚರ್ಚೆ ಮಾಡಬೇಕು. ಸರ್ ತಮ್ಮ ಅಭಿಪ್ರಾಯ ಏನಾದ್ರು ಹೇಳಿದ್ರೆ ಸರ್ ತಾವು ಅಧ್ಯಕ್ಷ ಗಾದಿ ಸಂಬಂಧಪಟ್ಟ ಅದೇ ಹೇಳಿದೆ ಲಾಸ್ಟ್ ಟೈಮ್ ಹೇಳಿದೆ. ವೋಟ್ ತರೋರು ಅಧ್ಯಕ್ಷ ಅವರು ಸುಮ್ಮನೆ ಆತರ ಆಗ್ಬಾರ್ದಂತ ಮುಂಚೆ ನಾ ಹೇಳಿದ್ವಿ. ಯಾರ ಅಧ್ಯಕ್ಷ ಮಾಡಿ ವೋಟ್ ತರೋರು ಪಾಪ್ಯುಲರ್ ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ವಿ. ಈಗ ಕೂಡ ಆಗ್ತಾ ಇದೆ. ಅಂದ್ರೆ ಈಗ ಬದಲಾವಣೆ ಮಾಡೋದೇ ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದ್ವಿ. ಅವಕಾಶ ಕೊಡಿ ಕೇಳಿಲ್ಲ. ಸ್ವಲ್ಪ ಪಾರ್ಟಿ ಬಿಟ್ಟದ್ದು ವಿಚಾರ. ಸರ್ ತಾವ್ ಒಂದ್ ಮಾತು ಹೇಳಿದ್ರೆ ಯಾರು ಪಕ್ಷಕ್ಕೆ ಇದಾಗತ್ತಾರ ಮತಗಳು ಬರತ್ತರೋದು ಲೆಕ್ಕಾಚಾರ. ಅಂದ್ರೆ ಇತ್ತೀಚಿನ ಚುನಾವಣೆಯಲ್ಲಿ ಅಹಿಂದ ಎಷ್ಟು ವರ್ಕೌಟ್ ಆಗಿದೆ, ಅಹಿಂದ ಸಮುದಾಯಕ್ಕೆ ಕೊಡ್ಬೇಕು ಅನ್ನೋ ಆ ಅರ್ಥದಲ್ಲಿ ಇದೇನಾದ್ರು ಕೇಳಿದ್ರು. ಅದನ್ನೇ ಹೇಳಿಲ್ಲ. ಯಾರೇ ತರ್ಬೋದು, ಯಾರೇ ಇದೇ ಜಾತಿ ಇರ್ತಲ್ಲ ಅವ್ರು ಕೊಡ್ತಾರಂತ ಶಕ್ತಿ ಇರ್ಬೇಕು. ನಮ್ಮ ಡಿಮಾಂಡ್ ಇದೆ. ಮುಂಚೆ ಇರೋದು ನೀವು ಹಾಗೆ ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅಲ್ಲಿಂದಲೇ ಅಂತ ಹೇಳಿ ಹೈಕಮಾಂಡ್ ಅವ್ರಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನಿಮಗೆ ಅಂತ. ಚರ್ಚೆ ಆಗ್ಬೇಕು. ಆಗ್ಬೇಕು ಅವ್ರು ಯಾವಾಗ ಮಾತಾಡಿದ್ರೆ ಚರ್ಚೆ ಪ್ರಾರಂಭ ಆಗ್ತದೆ. ಚರ್ಚೆ ಶುರುವಾಗಿದೆ ಸರ್, ನೀವು ಹೋಗ್ತಾ ಇಲ್ಲ ಇನ್ನೂ ಅಂತ ಇದೆ. ಚರ್ಚೆ ಇನ್ನು ಪ್ರಾರಂಭ ಆಗಿರಲಿಲ್ಲ. ಚರ್ಚೆ ಪ್ರಾರಂಭ ಆದ್ಮೇಲೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಹೇಳಬೇಕು. ಚರ್ಚೆ ಪ್ರಾರಂಭ ಆಗಿಲ್ಲ. 2-3 ತಿಂಗಳಲ್ಲೇ ನೀವೇ ಆಗ್ತೀರಿ ಅಂತ ಹೇಳಿ ಈಗಾಗಲೇ ಅಧಿಕೃತವಾಗಿ ಇದಾಗ್ತಾ ಇದೆ. ಚರ್ಚೆ ಪ್ರಾರಂಭ ಆಗಿಲ್ಲ. ಕೆಳಮಟ್ಟದಲ್ಲಿ ಆಗಿದೆ, ಮೇಲ್ಮಟ್ಟದಲ್ಲಿ ಆಗಿಲ್ಲ. ಕೆಳಮಟ್ಟದಲ್ಲಿ ಚರ್ಚೆ ಇದೆ. ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ಬೋದು. ಬಟ್ ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಾನೇ ಮುಂದುವರಿತೀನಿ ಅಂತ ಒಂದು ಹಠಮಾರಿದ ಧೋರಣೆಯನ್ನ ಅವರು ಅನುಸರಿಸ್ತಾರೆ. ಬಿಕಾಸ್ ಅವರವರ ಸ್ಟ್ರಾಟಜಿ ಪ್ರಕಾರ ಅವರೇ ಮುಂದುವರೆದ್ರೆ ಅಥವಾ ಅವರ ಹಠನ ಮುಂದುವರಿಸಿದ್ರೆ ಈ ಹಠ ಪ್ರಶ್ನೆ ಇರ್ತಿಲ್ಲ. ಕೆಲಸ ಮಾಡೋದು ಬರ್ಬೇಕಷ್ಟೇ. ಹಠ ನಾನೇ ನಮ್ಮ ವಾದ ಅಲ್ಲ. ಯಾರಾದ್ರೂ ಫುಲ್ ಟೈಮ್ ಅದಕ್ಕೆ ಸಮಯ ಕೊಡಬೇಕು ಅಷ್ಟೇ ಡಿಮಾಂಡ್ ಬಿಟ್ಟು ನಮ್ಗೆ ಮುಂದುವರಲಿ ಅಥವಾ ಹೊಸ ಮಾಡಿದ್ರೆ ಅವ್ರು 2028ಕ್ಕೆ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಆಲೋಚನೆ ಮಾಡಿದ್ರು. ನೀವು ಈಗ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗುವಂತ ಆಲೋಚನೆ ಮಾಡಿಲ್ವಾ ಸತೀಶ್ ಜಾರಕಿಹೊಳಿ ಅವರು? ಯಾವ್ದು ನೀವು ಕ್ಲೇಮ್ ಮಾಡ್ಕೊಳ್ತಾ ಇದ್ದೀರಲ್ಲ, ಮುಂದಿನ ಕ್ಲೇಮ್ ಮಾಡೋ ಸಂಬಂಧ ಇರಲ್ಲ ಅಂತ ಅಧ್ಯಕ್ಷರಾಗಿ ಸ್ವೀಕಾರ ಮಾಡುವ ಅಧ್ಯಕ್ಷರಾಗುವಂತ ಆಲೋಚನೆ ಮಾಡಿಲ್ಲ. ಚರ್ಚೆ ಇನ್ನೂ ಪಾಲಿಸಿಲ್ಲ. ಮೇಲ್ಮಟ್ಟದಲ್ಲಿ ಚರ್ಚೆ ಆಗಿಲ್ಲ. ಅಧ್ಯಕ್ಷ ಆಗ್ಬೇಕು, ಯಾರಾಗಬೇಕು, ನೀವು ಆಗ್ತಾರೆ ಯಾರು ಕೇಳಿಲ್ಲ. ಕೇಳಿದಾಗೆಲ್ಲ ಸ್ಟಾರ್ಟ್ ಆಗೋದು ಯಾರಾಗ್ತಾರೆ ಯಾರಿಲ್ಲ ಅಂತ. ಮೊನ್ನೆ ಕೆಪಿಸಿಸಿ ಸಭೆಯಲ್ಲಿ ನೀವು ಕೂಡ ಇರ್ತಿದ್ರು. ಯಾರು ಇರ್ಲಿ ಬಿಡ್ಲಿ ನಾನೇ ಅಧಿಕಾರಕ್ಕೆ ತರ್ತೇನೆ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಕಾರ್ಯಕರ್ತರ ನಮ್ಮ ಜೊತೆಗಿದ್ರೆ ನಾವು ಯಾರು ಇರ್ಲಿ ಬಿಡ್ಲಿ ನಾನ್ ತರ್ತೇನೆ ಅನ್ನೋದು. ಅಂದ್ರೆ 2028 ಅವರ ನಾಯಕತ್ವ ವಹಿಸ್ಕೊತಾರ ಅಂತ. ಅದು ನಮ್ಮ ಆಯ್ಕೆ ಮಾಡಿಬೇಕಾದ ವಿಚಾರ. ಅವ್ರು ಇರ್ಬೇಕಾ ಬೇರೆಯವ್ರು ಬರ್ಬೇಕಾ ಅಂತ ಮೇಲ್ಮಟ್ಟದಲ್ಲಿ ಚರ್ಚೆ ಆಗಬೇಕು.